ಕಡೆದಾಗಿ ನೋಡಿ ಜನಸಾಮಾನ್ಯರು ಬಯಸೋದೇನು ಅಂತಂದ್ರೆ ನಾವು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಕಳಿಸ್ಮೇಲೆ ಜನರ ಬಗ್ಗೆ ಯೋಚನೆ ಮಾಡಲಿ, ಜನರ ಭಾವನೆಗೆ ಬೆಲೆ ಕೊಟ್ಟು ವರ್ತನೆ ಮಾಡಲಿ ಅಂತ ಹೇಳಿ. ಬಟ್ ಕಾಂಗ್ರೆಸ್ ಸರ್ಕಾರ ನಡೆಸ್ತಿರುವ ಪಕ್ಷ ಎಲ್ಲೋ ಒಂದು ಕಡೆ ತುಷ್ಟೀಕರಣ ಅನ್ನೋದನ್ನೇ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ತಗಲಾಕೊಳ್ತಾ ಅಂತ ಹೇಳಿ. ಈ ಕಳೆದ ಚುನಾವಣೆಯಲ್ಲಿ ಮುಸಲ್ಮಾನರಿಂದನೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮದ ಕಾಂಗ್ರೆಸ್ಸಿನ ಒಂದು ಜನಪ್ರತಿನಿಧಿಗಳಲ್ಲಿದೆ. ನಾನು ಇವಾಗಲೂ ಹೇಳ್ತಿದ್ದೀನಿ, ರಿಯಾಜ್ ಅವ್ರನ್ನೇ ನಾನು ಏನಕ್ಕೆ ಪಾಯಿಂಟ್ ಮಾಡ್ತಿದ್ದೀನಿ ಅಂದರೆ ಅವರೊಂದು ಮುಸಲ್ಮಾನ ಮುಖಂಡರಾಗಿ ಬಂದಿದ್ದಾರೆ. ಈ ವಿಚಾರದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂಥ ವ್ಯಕ್ತಿಯ ಪರವಾಗಿ ಯಾರೂ ನಿಲ್ಲಬಾರ್ದು. ಕಾಂಗ್ರೆಸ್ ಅವರು ಏನಕ್ಕೆ ನಿಮ್ಮ ಒಂದು ಇಡೀ ಸಮುದಾಯನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಒಂದು ಮುಟ್ಟಾಳತನ ಪ್ರದರ್ಶಿಸ್ತಿದ್ದಾರೆ. ದಯವಿಟ್ಟು ನೀವು ಇನ್ಮೇಲಾದರೂ ಮುಸಲ್ಮಾನ ಸಮುದಾಯ ಮುಂದೆ ಬನ್ನಿ, ಒಂದು ಯೋಚನೆ ಮಾಡಲಿಕ್ಕೆ ಶಕ್ತಿ ಇದೆ ನಿಮ್ಮಲ್ಲಿ, ಶಕ್ತಿ ಮಾಡಿ ನಿಮ್ಮಂಥ ಮುಖಂಡರು ಎಜುಕೇಟ್ ಮಾಡಿ, ಯುವಕರನ್ನ ಎಜುಕೇಟ್ ಮಾಡಿ ದಯವಿಟ್ಟು. ಬೇಡ ಇಲ್ಲಾಂದ್ರೆ ಈಗ ಕೊನೆ ಹಂತದಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರು, ನೀವು ಹಾಕ್ಬಿಟ್ರಿ, ಮಾಧ್ಯಮದವರು ಹಾಕ್ಬಿಟ್ರಿ ಅಂತೇಳಿ. ಇಲ್ಲಿ ಸಮಿ ಸರ್ ಕೂತಿದ್ದಾರೆ, ಸಮೀಹುಲ್ಲಾ ಸರ್ ನಮ್ಮ ಜೊತೆ ಇದ್ದಾರೆ, ಅವತ್ತು ಇದ್ರು, ಅದನ್ನ ಅವರೇ ಹೇಳಿದ್ರು, ಅದನ್ನೇ ಹೇಳಿದ್ರು. ಅಲ್ಲಿ ನೂರಾರು ಬಾರಿ ನೋಡಿದ ನಂತರ, ಆನೇರ್ ಹೋದ ನಂತರ ಸರಿನೋ ತಪ್ಪೋ ಹೌದಾ ಅಂತೇಳಿ ಕೇಳಿದ ನಂತರ ನಾನು ಮಾತಾಡ್ತಾನೆ ಇದ್ದೀನಿ ಸಮಿ ಸರ್ ಹತ್ರ. ಸಮಿ ಸರ್ ಕೇಳ್ತಾ ಇಲ್ಲಲ್ಲ ಸುಳ್ಳಲ್ಲ ಏನಿಲ್ಲ ಏನಿಲ್ಲ ಹೇಳಿಲ್ಲ ಸರ್, ನಾಸಿರ್ ಸಾಬ್ ಅಲ್ವಾ ಅಷ್ಟಾಗ ಇನ್ನೊಂದು ಕ್ಲಿಪ್ಪಿಂಗ್ಸ್ ಬಂತು. ಇದರಲ್ಲಿ ಬಂತಲ್ವಾ ಸರ್, ಬಂತು ಸರ್, ಕೇಳ್ತಿದ್ದೆ, ಹೌದು ಕೇಳ್ತಿದ್ದೆ, ಇನ್ನೊಂದು ಕೇಳಿಸ್ಕೊಳ್ಳಿ ಸರ್, ಕೇಳ್ತಿದೆ, ಹೌದಲ್ವಾ, ಹೇಳ್ಬೋದಲ್ವಾ. ಇಷ್ಟು ಪ್ರಿಪ್ರೇಷನ್ ಆದ ನಂತರ ಹೇಳಿದ್ದು, ಅದಕ್ಕೆ ಸಮೀವುಲ್ಲಾ ಸರ್ ಸಾಕ್ಷಿ ಇದ್ದಾರೆ, ಇದು ನಡೀತಿರ್ಬೇಕಾದ್ರೆ. ಸೊ ಹಾಗಾಗಿ ನಮಗೂ ಅದರ ಬಗ್ಗೆ ಗೊತ್ತಿದೆ. ಯಾವುದೋ ಬಿಜೆಪಿಗೆ ಲಾಭ ಆಗುತ್ತೆ, ಕಾಂಗ್ರೆಸ್ ಲಾಭ ಆಗುತ್ತೆ, ಮತ್ತೊಂದು ಪಾರ್ಟಿಗೆ ಲಾಭ ಆಗುತ್ತೆ, ನಮಗೆ ಬೇಕಾಗಿಲ್ಲ. ದೇಶಕ್ಕೆ ಲಾಭ ಆಗತ್ತಾ, ದೇಶದ ಸುರಕ್ಷತೆ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ಒಂದು ಸುದ್ದಿ ಆಗತ್ತಾ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಅದನ್ನು ಯಾವ ರಾಜಕಾರಣಿ, ಯಾವ ಅಧಿಕಾರಿ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನಮಸ್ಕಾರ.